ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಆ, ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ, ಜೊತೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಮಾತಾಡೋಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಬರ್ತಾ ಇದೆ. ಸೊ ಯಾವ ರೀತಿಯಾಗಿರಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅಂತ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸಿದೆ. ಚಂದ್ರಗ್ರಹಣ ಅನ್ನೋದು ವಿಶೇಷವಾದ ಒಂದು ಗ್ರಹಣ. ಸಾಯಂಕಾಲ 9:35ರಿಂದ ರಾತ್ರಿ 1:27ವರೆಗೂ ಗ್ರಹಣ ಹಿಡಿಯುತ್ತೆ. ಹಾಗೂ ಸ್ಪರ್ಶಕಾಲ ಪೂಜೆಗೆ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ನಡೀತಕ್ಕಂಥದ್ದು ಒಂದು ಸಂದರ್ಭ. ಒಂದು ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿರುತ್ತೆ. ಅದೇ ರೀತಿ ಹಿಂದೆಯಿಂದ ನಡ್ಕೊಂಬಂದಿರತಕ್ಕಂಥ ಶಾಸ್ತ್ರ ರೀತಿಯಾಗಿ ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ಮಾಡ್ತೀವಿ. ಕೆಲವು ದೇವಾಲಯಗಳು ಗ್ರಹಣ ಕಾಲದಲ್ಲಿ ದೇವಸ್ಥಾನ ಮುಚ್ಚುತ್ತಾರೆ, ದರ್ಬೆಯಿಂದ ಬಂಧನ ಮಾಡಿ ಮುಚ್ಚುವಂಥ ನೋಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸ್ಪರ್ಶಕಾಲ ಮೋಕ್ಷ ಕಾಲದಲ್ಲಿ ವಿಶೇಷವಾಗಿ ಪೂಜೆ ನಡೀತಕ್ಕಂಥದ್ದು ಇಲ್ಲಿನ ಸ್ಥಳದ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಎಂದಿನಂತೆ ಬೆಳಗ್ಗೆ 8 ಗಂಟೆಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಸೋಮವಾರ ಬೆಳಗ್ಗೆ ಗ್ರಹಣ ಆದ ನಂತರ ಬಿಟ್ಟ ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಆದ ನಂತರ ದರ್ಶನದ ವ್ಯವಸ್ಥೆ ಇರುತ್ತೆ. ಹಾಗೂ ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಅದರದ ಒಂದು ಏನು ರೇಸ್ಗಳು ಜಾಸ್ತಿ ಇರುತ್ತೆ, ಅದು ಮಕ್ಕಳ ಮೇಲೆ ಆಗಲಿ ವಯಸ್ಸಾದವ್ರ ಮೇಲೆ ಪರಿಣಾಮಗಳು ಬೀರಬಾರ್ದು ಅಂತ ಎಚ್ಚರಿಕೆಯಾಗಿರಬೇಕು. ಆದರೆ ಅಂಥ ಸಮಯದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಭಾಳ ವಿಶೇಷವಾಗಿ. ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ದೇವರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಒಳ್ಳೆಯದು. ಹಾಗೆ ಈ ಗ್ರಹಣದ ಪರಿಣಾಮಗಳು 27 ನಕ್ಷತ್ರವರೆಗೂ 12 ರಾಶಿಯವರ ಮೇಲೂ ಪರಿಣಾಮ ಇರುತ್ತೆ. ಸಣ್ಣ ಪುಟ್ಟ ಅಹಿತಕರಗಳ ಘಟನೆಗಳು ನಡೀಬೋದು. ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ವರ್ಷಕಾಲ ಮತ್ತು ಮೋಕ್ಷ ಕಾಲದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಪೂಜೆಗಳು ನಡೆಯುತ್ತೆ ಗುರುಗಳೇ? ಅಂದರೆ ಎಂದಿನಂತೆ ನಾವು ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡ್ತಕ್ಕಂಥ ಪೂಜೆಗಳೇ ನಾವು ಒಳಗೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಮ್ಮನವ್ರಿಗೆ ಯಾವ ರೀತಿ ದಿನ ಪ್ರದೋಷ ಕಾಲ ಪ್ರಾತಃ ಕಾಲದಲ್ಲಿ ಏನು ಪೂಜೆ ಮಾಡ್ತೀವೋ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಅದೇ ಥರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ದೇವಸ್ಥಾನ ಬಾಕ್ಲಾಗ್ತಾರೆ ಹೇಗೆ ಸರ್ ಆ ಸಂದರ್ಭದಲ್ಲಿ? ದೇವಸ್ಥಾನ ಮುಂದ್ಗಡೆ ಬಾಗಿಲು ಹಾಕೊಂಡಿದ್ವಿ. ದೇವಸ್ಥಾನ ಮಹಾದ್ವಾರ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪೂಜೆ ಕೈಂಕರ್ಯಗಳೆಲ್ಲ ನಡೆಸ್ಕೊಂಡು ಹೋಗ್ತೀವಿ ನಾವು. ಚಂದ್ರಗ್ರಹಣ ಅಂತಂದ್ರೆ ಕೆಲವರಿಗೆ ಸಾಕಷ್ಟು ಭಯ ಇರುತ್ತೆ, ಹೊರಗಡೆ ಓಡಾಡಬಾರ್ದು, ಈ ರೀತಿಯಾದಂಥ ಕಲ್ಪನೆಗಳಿರುತ್ತೆ. ಚಂದ್ರಗ್ರಹಣದಲ್ಲಿ ಯಾವ ರೀತಿಯಾಗಿರಬೇಕು ಜನರು ಅಂತ? ಅಂದರೆ ಮನೇಲಿ ಎಚ್ಚರಿಕೆಯಾಗಿರಬೇಕು. ವಯಸ್ಸಾದವರು ಇರ್ಬೋದು, ಮಕ್ಕಳು ಇರ್ಬೋದು, ಸಣ್ಣ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಆರೋಗ್ಯ ಇಲ್ಲದೆ ಇರತಕ್ಕಂಥವ್ರು ಇರ್ಬೋದು, ರೋಗ ರುಜಿನ ಇರೋರು ಭಾಳ ಎಚ್ಚರಿಕೆಯಾಗಿರ್ಬೋದು. ಆ ಸಮಯದಲ್ಲಿ ಯಾರು ಹೊರಗಡೆ ಎಲ್ಲ ಬರಬಾರ್ದು. ಆಮೇಲೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಕೌತುಕ ನೋಡ್ತೀನಿ ಅಂತ ಹೇಳ್ಬಾರ್ದು. ಅದರಿಂದ ಏನಾದ್ರು ಸಣ್ಣ ಪುಟ್ಟ ಅಹಿತಕರಗಳ ಘಟನೆ ಆಗುತ್ತೆ. ಅದರಿಂದ ಎಚ್ಚರಿಕೆ ವಹಿಸಿ ದೊಡ್ಡವರು ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ವಯಸ್ಸಾದವ್ರನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರನ್ನ ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ತುಂಬ ಒಳಿತಾಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಕೌತುಕ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲವರು ಊಟ ಮಾಡಬಾರ್ದು, ಅಂದರೆ ಈ ರೀತಿಯಾದಂಥ ಕಲ್ಪನೆಗಳಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬೇಕಾ, ಆ ಪರಿಸ್ಥಿತಿ ಆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ? ಅಂದರೆ ಇಲ್ಲಿ ಹೇಳಿದಾನೆ 6 ಗಂಟೆ 4:45 ಗಂಟೆ ಒಳಗಡೆ ಊಟ ಎಲ್ಲ ಮಾಡಿರ್ಬೇಕು. ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಅಂತೇಳಿ ಗ್ರಹಣಾಚರಣೆ ಇರ್ತಕ್ಕಂಥದ್ದು. ನಾವು ತಿಂತೀವಿ, ಕುಡಿತೀವಿ, ಏನು ಮಾಡ್ತೀವಿ ಅನ್ನೋದಿದ್ರೆ ಅದು ಅವ್ರವ್ರಿಗೆ ಸೇರ್ತಕ್ಕಂಥದ್ದು. ಅದರ ಪರಿಣಾಮ ಅವ್ರನ್ನ ಕೇಳಬೇಕಾಗ್ತದೆ. ಆ ಸಂದರ್ಭ ಶಾಸ್ತ್ರ ಹೇಳಿದ್ದಾನೆ, ಈ ಥರ ನಡಿಬೇಕು, ಹಿಂಗೆ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗುತ್ತೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಮೋಕ್ಷ ಕಾಲದ ನಂತರದಲ್ಲಿ ಯಾವ ರೀತಿಯಾಗಿ ಪೂಜೆ ಆರಂಭ ಆಗುತ್ತೆ ಅಂತೇಳಿ? ದೇವಸ್ಥಾನ ಎಲ್ಲ ಶುದ್ಧಿ ಆಗುತ್ತೆ, ಪುಣ್ಯ ಮಾಡ್ತೀವಿ. ಸ್ಥಾಪನೆ ಆದ ನಂತರ ದೇವಸ್ಥಾನ ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ನಾಡಿನ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರಗ್ರಹಣ ಪ್ರಯುಕ್ತವಾಗಿ? ಅಂದರೆ ಭಾಳ ಎಚ್ಚರಿಕೆಯಾಗಿರಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಅದನ್ನು ಕೌತುಕವಾಗಿ ನೋಡೋದು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕುಂತಾಗೋದು, ಆಮೇಲೆ ಮೈ ಮೇಲೆ ಹೊರಗಡೆ ಹೋಗೋದನ್ನು ಮೈ ಮೇಲೆ ಎಳ್ಕೊಂಡು ಪರ್ಚ್ಕೊಳ್ಳೋಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಕರ್ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸ್ಪರ್ಶಕಾಲ ಮತ್ತು ಮೋಕ್ಷ ಕಾಲದಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ದೇವಾಲಯಕ್ಕೆ ಯಾರಿಗೂ ಕೂಡ ಪ್ರವೇಶ ಇರುವುದಿಲ್ಲ. ಜೊತೆಗೆ ಈ ಸಂದರ್ಭ ಕೂಡ ಗರ್ಭಿಣಿಯರು ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಬರ್ಬು ಕನ್ನಡ, ಮೈಸೂರು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ, ಜೊತೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಮಾತಾಡೋಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಬರ್ತಾ ಇದೆ. ಸೊ ಯಾವ ರೀತಿಯಾಗಿರಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅಂತ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸಿದೆ. ಚಂದ್ರಗ್ರಹಣ ಅನ್ನೋದು ವಿಶೇಷವಾದ ಒಂದು ಗ್ರಹಣ. ಸಾಯಂಕಾಲ 9:35ರಿಂದ ರಾತ್ರಿ 1:27ವರೆಗೂ ಗ್ರಹಣ ಹಿಡಿಯುತ್ತೆ. ಹಾಗೂ ಸ್ಪರ್ಶಕಾಲ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ನಡೀತಕ್ಕಂಥದ್ದು ಒಂದು ಸಂದರ್ಭ. ಒಂದು ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿರುತ್ತೆ. ಅದೇ ರೀತಿ ಹಿಂದೆಯಿಂದ ನಡ್ಕೊಂಬಂದಿರತಕ್ಕಂಥ ಶಾಸ್ತ್ರ ರೀತಿಯಾಗಿ ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ಮಾಡ್ತೀವಿ. ಕೆಲವು ದೇವಾಲಯಗಳು ಗ್ರಹಣ ಕಾಲದಲ್ಲಿ ದೇವಸ್ಥಾನ ಮುಚ್ಚುತ್ತಾರೆ, ದರ್ಬೆಯಿಂದ ಬಂಧನ ಮಾಡಿ ಮುಚ್ಚುವಂಥ ನೋಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸ್ಪರ್ಶಕಾಲ ಮೋಕ್ಷ ಕಾಲದಲ್ಲಿ ವಿಶೇಷವಾಗಿ ಪೂಜೆ ನಡೀತಕ್ಕಂಥದ್ದು ಇಲ್ಲಿನ ಸ್ಥಳದ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಎಂದಿನಂತೆ
ಬೆಳಗ್ಗೆ 8 ಗಂಟೆಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಸೋಮವಾರ ಬೆಳಗ್ಗೆ ಗ್ರಹಣ ಆದ ನಂತರ ಬಿಟ್ಟ ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಆದ ನಂತರ ದರ್ಶನದ ವ್ಯವಸ್ಥೆ ಇರುತ್ತೆ. ಅದು ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಅದರದ ಒಂದು ಏನು ರೇಸ್ಗಳು ಜಾಸ್ತಿ ಇರುತ್ತೆ, ಅದು ಮಕ್ಕಳ ಮೇಲೆ ಆಗಲಿ ವಯಸ್ಸಾದವ್ರ ಮೇಲೆ ಪರಿಣಾಮಗಳು ಬೀರಬಾರ್ದು ಅಂತ ಎಚ್ಚರಿಕೆಯಾಗಿರಬೇಕು. ಆದರೆ ಅಂಥ ಸಮಯದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಭಾಳ ವಿಶೇಷವಾಗಿ. ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಮನೇಲೇ ಇದ್ದು ದೇವರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಒಳ್ಳೆಯದು. ಹಾಗೆ ಈ ಗ್ರಹಣದ ಪರಿಣಾಮಗಳು 27 ನಕ್ಷತ್ರವರೆಗೂ 12 ರಾಶಿಯವ್ರ ಮೇಲೂ ಪರಿಣಾಮ ಇರುತ್ತೆ. ಸಣ್ಣ ಪುಟ್ಟ ಅಹಿತಕರಗಳ ಘಟನೆಗಳು ನಡೀಬೋದು. ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ವರ್ಷಕಾಲ ಮತ್ತು ಮೋಕ್ಷಕಾಲದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಪೂಜೆಗಳು ನಡೆಯುತ್ತೆ ಗುರುಗಳೇ? ಅಂದರೆ ಎಂದಿನಂತೆ ನಾವು ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡ್ತಕ್ಕಂಥ ಪೂಜೆಗಳೇ ನಾವು ಒಳಗೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಮ್ಮನವ್ರಿಗೆ ಯಾವ ರೀತಿ ದಿನ ಪ್ರದೋಷ ಕಾಲ ಪ್ರಾತಃ ಕಾಲದಲ್ಲಿ ಏನು ಪೂಜೆ ಮಾಡ್ತೀವೋ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಅದೇ ಥರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ದೇವಸ್ಥಾನ ಬಾಕ್ಲಾಗ್ತಾರೆ ಹೇಗೆ ಆ ಸಂದರ್ಭದಲ್ಲಿ? ದೇವಸ್ಥಾನ ಮುಂದ್ಗಡೆ ಬಾಗಿಲು ಹಾಕೊಂಡಿದ್ವಿ. ದೇವಸ್ಥಾನ ಮಹಾದ್ವಾರ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪೂಜಾ ಕೈಂಕರ್ಯಗಳೆಲ್ಲ ನಡೆಸ್ಕೊಂಡು ಹೋಗ್ತೀವಿ ನಾವು. ಚಂದ್ರಗ್ರಹಣ ಅಂತಂದ್ರೆ ಕೆಲವರಿಗೆ ಸಾಕಷ್ಟು ಭಯ ಇರುತ್ತೆ, ಹೊರಗಡೆ ಓಡಾಡಬಾರ್ದು, ಈ ರೀತಿಯಾದಂಥ ಕಲ್ಪನೆಗಳಿರುತ್ತೆ. ಚಂದ್ರಗ್ರಹಣದಲ್ಲಿ ಯಾವ ರೀತಿಯಾಗಿರಬೇಕು ಜನರು ಅಂತ? ಅಂದರೆ ಮನೇಲಿ ಎಚ್ಚರಿಕೆಯಾಗಿರಬೇಕು. ವಯಸ್ಸಾದವ್ರು ಇರ್ಬೋದು, ಮಕ್ಕಳು ಇರ್ಬೋದು, ಸಣ್ಣ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಆರೋಗ್ಯ ಇಲ್ಲದೆ ಇರ್ತಕ್ಕಂಥವ್ರು ಇರ್ಬೋದು, ರೋಗ ರುಜಿನ ಇರೋರು ಭಾಳ ಎಚ್ಚರಿಕೆಯಾಗಿರ್ಬೋದು. ಆ ಸಮಯದಲ್ಲಿ ಯಾರು ಹೊರಗಡೆ ಎಲ್ಲ ಬರಬಾರ್ದು. ಆಮೇಲೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಕೌತುಕ ನೋಡ್ತೀನಿ ಅಂತ ಹೇಳ್ಬಾರ್ದು. ಅದರಿಂದ ಏನಾದ್ರು ಸಣ್ಣ ಪುಟ್ಟ ಘಟನೆ ಆಗುತ್ತೆ. ಅದರಿಂದ ಎಚ್ಚರಿಕೆ ವಹಿಸಿ ದೊಡ್ಡವರು ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ವಯಸ್ಸಾದವ್ರನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರನ್ನ ಎಚ್ಚರಿಕೆಯಾಗಿ ನೋಡಿಕೊಂಡ್ರೆ ತುಂಬ ಒಳಿತಾಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಕೌತುಕ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲವರು ಊಟ ಮಾಡಬಾರ್ದು, ಅಂದರೆ ಈ ರೀತಿಯಾದಂಥ ಕಲ್ಪನೆಗಳಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬೇಕಾ, ಆ ಪರಿಸ್ಥಿತಿ ಆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ? ಅಂದರೆ ಇಲ್ಲಿ ಹೇಳಿದಾನೆ 6 ಗಂಟೆ 4:15 5 ಗಂಟೆ ಒಳಗಡೆ ಊಟ ಎಲ್ಲ ಮಾಡಿರ್ಬೇಕು. ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಅಂತೇಳಿ ಗ್ರಹಣ ಆಚರಣೆ ಇರ್ತಕ್ಕಂಥದ್ದು. ನಾವು ತಿಂತೀವಿ, ಕುಡಿತೀವಿ, ಏನು ಮಾಡ್ತೀವಿ ಅನ್ನೋದಿದ್ರೆ ಅದು ಅವ್ರವ್ರಿಗೆ ಸೇರ್ತಕ್ಕಂಥ, ಅದರ ಪರಿಣಾಮ ಅವ್ರನ್ನ ಕೇಳಬೇಕಾಗ್ತದೆ. ಆ ಸಂದರ್ಭ ಶಾಸ್ತ್ರ ಹೇಳಿದ್ದಾನೆ, ಈ ಥರ ನಡಿಬೇಕು, ಹಿಂಗೆ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗುತ್ತೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಮೋಕ್ಷ ಕಾಲದ ನಂತರದಲ್ಲಿ ಯಾವ ರೀತಿಯಾಗಿ ಪೂಜೆ ಆರಂಭ ಆಗುತ್ತೆ ಅಂತ ಹೇಳಿ? ದೇವಸ್ಥಾನ ಎಲ್ಲ ಶುದ್ಧಿ ಆಗುತ್ತೆ, ಪುಣ್ಯ ಮಾಡ್ತೀವಿ. ಸ್ಥಾಪನೆ ಆದ ನಂತರ ದೇವಸ್ಥಾನ ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ನಾಡಿನ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಚಂದ್ರಗಳ ಪ್ರಯುಕ್ತವಾಗಿ? ಅಂದರೆ ಭಾಳ ಎಚ್ಚರಿಕೆಯಾಗಿರಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಅದನ್ನು ಕೌತುಕವಾಗಿ ನೋಡೋದು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಂತಾಗೋದು, ಆಮೇಲೆ ಮೈ ಮೇಲೆ ಹೊರಗಡೆ ಹೋಗೋದನ್ನು ಮೈ ಮೇಲೆ ಎಳ್ಕೊಂಡು ಪರ್ಚ್ಕೊಳ್ಳೋಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಕರ್ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸ್ಪರ್ಶಕಾಲ ಮತ್ತು ಮೋಕ್ಷಕಾಲದಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ದೇವಾಲಯಕ್ಕೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಜೊತೆಗೆ ಈ ಸಂದರ್ಭ ಕೂಡ ಗರ್ಭಿಣಿಯರು, ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ ಬರ್ಬೇಕು ಕನ್ನಡ, ಮೈಸೂರು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ, ಜೊತೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಕರ್ ದೀಕ್ಷಿತ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಭಾಳ ಪ್ರಮುಖವಾಗಿ ಚಂದ್ರಗ್ರಹಣ ಬರ್ತಾ ಇದೆ. ಸೊ ಯಾವ ರೀತಿಯಾಗಿರಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅಂತ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಚಂದ್ರಗ್ರಹಣ ಅನ್ನೋದು ವಿಶೇಷವಾದ ಒಂದು ಗ್ರಹಣ. ಸಾಯಂಕಾಲ 9:35ರಿಂದ ರಾತ್ರಿ 1:27ವರೆಗೂ ಗ್ರಹಣ ಹಿಡಿಯುತ್ತೆ. ಹಾಗೂ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ನಡೀತಕ್ಕಂಥದ್ದು ಒಂದು ಸಂದರ್ಭ. ಒಂದು ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿರುತ್ತೆ. ಅದೇ ರೀತಿ ಹಿಂದೆಯಿಂದ ನಡ್ಕೊಂಬಂದಿರತಕ್ಕಂಥ ಶಾಸ್ತ್ರ ರೀತಿಯಾಗಿ ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ಮಾಡ್ತೀವಿ. ಕೆಲವು ದೇವಾಲಯಗಳು ಗ್ರಹಣ ಕಾಲದಲ್ಲಿ ದೇವಸ್ಥಾನ ಮುಚ್ಚುತ್ತಾರೆ, ದರ್ಬೆಯಿಂದ ಬಂಧನ ಮಾಡಿ ಮುಚ್ಚುವಂಥ ನೋಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸ್ಪರ್ಶಕಾಲ ಮೋಕ್ಷ ಕಾಲದಲ್ಲಿ ವಿಶೇಷವಾಗಿ ಪೂಜೆ ನಡೀತಕ್ಕಂಥದ್ದು ಇಲ್ಲಿನ ಸ್ಥಳದ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಎಂದಿನಂತೆ ಬೆಳಗ್ಗೆ 8 ಗಂಟೆಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಸೋಮವಾರ ಬೆಳಗ್ಗೆ ಗ್ರಹಣ ಆದ ನಂತರ ಬಿಟ್ಟ ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಆದ ನಂತರ ದರ್ಶನದ ವ್ಯವಸ್ಥೆ ಇರುತ್ತೆ. ಹಾಗೂ ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಅದರದ ಒಂದು ಏನು ರೇಸ್ಗಳು ಜಾಸ್ತಿ ಇರುತ್ತೆ, ಅದು ಮಕ್ಕಳ ಮೇಲೆ ಆಗಲಿ ವಯಸ್ಸಾದವ್ರ ಮೇಲೆ ಪರಿಣಾಮಗಳು ಬೀರಬಾರ್ದು ಅಂತ ಎಚ್ಚರಿಕೆಯಾಗಿರಬೇಕು. ಆದರೆ ಅಂಥ ಸಮಯದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಭಾಳ ವಿಶೇಷವಾಗಿ. ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಮನೇಲೇ ಇದ್ದು ದೇವರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಒಳ್ಳೆಯದು. ಹಾಗೆ ಈ ಗ್ರಹಣದ ಪರಿಣಾಮಗಳು 27 ನಕ್ಷತ್ರವರೆಗೂ 12 ರಾಶಿಯವ್ರ ಮೇಲೂ ಪರಿಣಾಮ ಇರುತ್ತೆ. ಸಣ್ಣ ಪುಟ್ಟ ಅಹಿತಕರಗಳ ಘಟನೆಗಳು ನಡೀಬೋದು. ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ವರ್ಷಕಾಲ ಮತ್ತು ಮೋಕ್ಷ ಕಾಲದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಪೂಜೆಗಳು ನಡೆಯುತ್ತೆ ಗುರುಗಳೇ? ಅಂದರೆ ಎಂದಿನಂತೆ ನಾವು ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡ್ತಕ್ಕಂಥ ಪೂಜೆಗಳೇ ನಾವು ಒಳಗೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಮ್ಮನವ್ರಿಗೆ ಯಾವ ರೀತಿ ದಿನ ಪ್ರದೋಷ ಕಾಲ ಪ್ರಾತಃ ಕಾಲದಲ್ಲಿ ಏನು ಪೂಜೆ ಮಾಡ್ತೀವೋ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಅದೇ ಥರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥ. ದೇವಸ್ಥಾನ ಬಾಕ್ಲಾಗ್ತಾರೆ ಹೇಗೆ ಆ ಸಂದರ್ಭದಲ್ಲಿ? ದೇವಸ್ಥಾನ ಮುಂದ್ಗಡೆ ಬಾಗಿಲು ಹಾಕೊಂಡಿದ್ವಿ. ದೇವಸ್ಥಾನ ಮಹಾದ್ವಾರ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪೂಜೆ ಕೈಂಕರ್ಯಗಳೆಲ್ಲ ನಡೆಸ್ಕೊಂಡು ಹೋಗ್ತೀವಿ ನಾವು. ಚಂದ್ರಗ್ರಹಣ ಅಂತಂದ್ರೆ ಕೆಲವರಿಗೆ ಸಾಕಷ್ಟು ಭಯ ಇರುತ್ತೆ, ಹೊರಗಡೆ ಓಡಾಡಬಾರ್ದು,
ಈ ರೀತಿಯಾದಂಥ ಕಲ್ಪನೆಗಳಿರುತ್ತೆ. ಚಂದ್ರಗ್ರಹಣದಲ್ಲಿ ಯಾವ ರೀತಿಯಾಗಿರಬೇಕು ಜನರು ಅಂತ? ಅಂದರೆ ಮನೇಲಿ ಎಚ್ಚರಿಕೆಯಾಗಿರಬೇಕು. ವಯಸ್ಸಾದವ್ರು ಇರ್ಬೋದು, ಮಕ್ಕಳು ಇರ್ಬೋದು, ಸಣ್ಣ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಆರೋಗ್ಯ ಇಲ್ಲದೆ ಇರ್ತಕ್ಕಂಥವ್ರು ಇರ್ಬೋದು, ರೋಗ ರುಜಿನ ಇರೋರು ಭಾಳ ಎಚ್ಚರಿಕೆಯಾಗಿರ್ಬೋದು. ಆ ಸಮಯದಲ್ಲಿ ಯಾರು ಹೊರಗಡೆ ಎಲ್ಲ ಬರಬಾರ್ದು. ಆಮೇಲೆ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಕೌತುಕ ನೋಡ್ತೀನಿ ಅಂತ ಹೇಳ್ಬಾರ್ದು. ಅದರಿಂದ ಏನಾದ್ರು ಸಣ್ಣ ಪುಟ್ಟ ಅಹಿತಕರಗಳ ಘಟನೆ ಆಗುತ್ತೆ. ಅದರಿಂದ ಎಚ್ಚರಿಕೆ ವಹಿಸಿ ದೊಡ್ಡವರು ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ವಯಸ್ಸಾದವ್ರನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರನ್ನ ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ತುಂಬ ಒಳಿತಾಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಕೌತುಕ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲವರು ಊಟ ಮಾಡಬಾರ್ದು, ಅಂದರೆ ಈ ರೀತಿಯಾದಂಥ ಕಲ್ಪನೆಗಳಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬೇಕಾ, ಆ ಪರಿಸ್ಥಿತಿ ಆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ? ಅಂದರೆ ಇಲ್ಲಿ ಹೇಳಿದಾನೆ 6 ಗಂಟೆ 4:30 5 ಗಂಟೆ ಒಳಗಡೆ ಊಟ ಎಲ್ಲ ಮಾಡಬೇಕು. ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಅಂತೇಳಿ ಗ್ರಹಣಾಚರಣೆ ಇರ್ತಕ್ಕಂಥದ್ದು. ನಾವು ತಿಂತೀವಿ, ಕುಡಿತೀವಿ, ಏನು ಮಾಡ್ತೀವಿ ಅನ್ನೋದಿದ್ರೆ ಅದು ಅವ್ರವ್ರಿಗೆ ಸೇರ್ತಕ್ಕಂಥದ್ದು. ಅದರ ಪರಿಣಾಮ ಅವ್ರನ್ನ ಕೇಳಬೇಕಾಗ್ತದೆ. ಆ ಸಂದರ್ಭ ಶಾಸ್ತ್ರ ಹೇಳಿದ್ದಾನೆ, ಈ ಥರ ನಡಿಬೇಕು, ಹಿಂಗೆ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗುತ್ತೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಈ ಮೋಕ್ಷ ಕಾಲದ ನಂತರದಲ್ಲಿ ಯಾವ ರೀತಿಯಾಗಿ ಪೂಜೆ ಆರಂಭ ಆಗುತ್ತೆ ಅಂತ ಹೇಳಿ? ದೇವಸ್ಥಾನ ಎಲ್ಲ ಶುದ್ಧಿ ಆಗುತ್ತೆ, ಪುಣ್ಯ ಮಾಡ್ತೀವಿ. ಸ್ಥಾಪನೆ ಆದ ನಂತರ ದೇವಸ್ಥಾನ ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವ್ರ ದರ್ಶನ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ನಾಡಿನ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಚಂದ್ರಗಳ ಪ್ರಯುಕ್ತವಾಗಿ? ಅಂದರೆ ಭಾಳ ಎಚ್ಚರಿಕೆಯಾಗಿರಿ ಅಂತ ಹೇಳೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಅದನ್ನು ಕೌತುಕವನ್ನು ನೋಡೋದು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕುಂತಾಗೋದು, ಆಮೇಲೆ ಮೈ ಮೇಲೆ ಹೊರಗಡೆ ಹೋಗೋದನ್ನು ಮೈ ಮೇಲೆ ಎಳ್ಕೊಂಡು ಪರ್ಚ್ಕೊಳ್ಳೋಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಕಲಾ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸ್ಪರ್ಶಕಾಲ ಮತ್ತು ಮೋಕ್ಷ ಕಾಲದಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ದೇವಾಲಯಕ್ಕೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಜೊತೆಗೆ ಈ ಸಂದರ್ಭ ಕೂಡ ಗರ್ಭಿಣಿಯರು ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ಕನ್ನಡ, ಮೈಸೂರು.